ಬರೇ ಕೃಷ್ಣ ಪೋಟ ತಗೊಂಡವ್ರೆ ಉಡುಪಿಗೆ ಬಂದು. ಅರೆ ಎಷ್ಟು ಚೆನ್ನಾಗಿದೆ ಕೃಷ್ಣ. ಇದೆಷ್ಟಪ್ಪ? ನಾನು ತಗೋತೀನಿ, ಸ್ವಲ್ಪ ಕಡಿಮೆ ಮಾಡ್ಕೊಡು. ಎಷ್ಟು ಚೆನ್ನಾಗಿದೆ. ಅದ್ ಬೇಡ, ಇದು ಚೆನ್ನಾಗಿದೆ, ಇದು ಕೊಡು. ಎಷ್ಟಿದು? ಅದು ಕೊಡು ನೋಡೋಣ. ಅದನ್ನು ಕೊಡು, ಅದನ್ನು. ರಾಧೆ ರಾಧೆ ಕೃಷ್ಣ, ನೀನು ಶಾಪಿಂಗ್ ಮಾಡಕ್ ಬಂದ್ಬಿಟ್ಯಾ? ಯಾಕೆ ರಾಧೆ ಇಷ್ಟೊಂದು ಫೋಟೋಸ್ ಕೊಂಡ್ಕೋತಾ ಇದ್ಯಾ? ಅರೆ ಕೃಷ್ಣ, ನೋಡು ಈ ಫೋಟೋ ನೋಡು. ನೀನು ಸಣ್ಣದಾಗಿದ್ದು ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡು. ಈ ವಿಗ್ರಹ ನೋಡು, ನೀನೇ ನಿಂತ್ಕೊಂಡಾಗಿದೆ. ಈ ಫೋಟೋ ನೋಡು, ಎಷ್ಟು ಅದ್ಭುತವಾಗಿದೆ ಅಲ್ವಾ? ಅದಕ್ಕೋಸ್ಕರ ಪ್ರಿಯ ರಾಧೆ, ನಾನು ನಿನ್ನ ಹೃದಯದಲ್ಲೇ ನೆಲೆಸಿರುವಾಗ ಇಷ್ಟೊಂದು ಫೋಟೋಸ್ ಬೇಕಾ? ಕೃಷ್ಣ, ಇರೋದೆಲ್ಲ ಹಳೇದಾಗ್ಬಿಟ್ಟಿದೆ. ಹೊಸ ಹೊಸ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಿಮ್ಮ ಪೂರ್ವಜರು ಅಜ್ಜಿ ತಾತ ಮುತ್ತಾತ ಎಲ್ಲ ಒಂದೇ ವಿಗ್ರಹದಲ್ಲಿ ಪೂಜೆ ಮಾಡ್ಲಿಲ್ವಾ? ಈ ತರ ಹೊಸದ್ ಕೊಂಡ್ಕೊಂಡು ಹಳೇದೆಲ್ಲ ಬೇಡವಾದಾಗ ದೇವಸ್ಥಾನದಲ್ಲಿ ಅನಾಥವಾಗಿ ಬಿಟ್ಟು ಬರ್ತೀರಲ್ಲ, ಅದೇನ ಭಕ್ತಿ? ಇದ್ರ ಬದಲು 10 ಗಿಡ ನೆಡಿ. ಪ್ರಕೃತಿಯಲ್ಲೇ ನಾನು ನೆಲೆಸೋದು, ಪ್ರಕೃತಿಯನ್ನೇ ಪೂಜಿಸು, ಪ್ರಕೃತಿಯೇ ನಿನ್ನ ಕಾಪಾಡೋದು. ರಾಧೆ ರಾಧೆ. ನನ್ಗೆ ಇದು ಯಾವುದು ಬೇಡ. ಕೃಷ್ಣ ಹೇಳಿದ ಮಾತು ನನಗೆ ಅರ್ಥ ಆಯ್ತು, ನಿಮಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ.